ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮದ್ದೂರಿನ ಟಿಬಿ ವೃತ್ತದಲ್ಲಿ ಮಹೇಶ್ ಲಂಚ್ ಹೋಮ್ ಉದ್ಘಾಟನಾ ಸಮಾರಂಭವು ಕಾರ್ಯಕ್ರಮ ನೆರವೇರಿತು. ಇನ್ನು ಹೋಟೆಲ್ ಮಾಲೀಕರಾದಂಥ ಶ್ರೀಯುತ ಡಾಬಾ ಮಹೇಶ್ ರವರು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಭಿಮಾನಿಗಳು ಹಿತೈಷಿಗಳು ಬಂದು ಶುಭ ಕೋರಿದರು. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ಅದರಿಂದ ಡಾಬಾ ಮಹೇಶ್ಗೆ ದೇವರಾಜ್ ಮಾಡಲಿ, ಒಳ್ಳೆ ಹೆಚ್ಚಿನ ಜನಸಂಖ್ಯೆ ಬಂದು ಪ್ರೀತಿ ವಿಶ್ವಾಸದಿಂದ ಬಂದು ಒಳ್ಳೆ ಊಟ, ಮಟನ್ನು, ಚಿಕನ್ನು ಮಟನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಪ್ರತಿಯೊಬ್ಬರು ಬಂದು ಭೇಟಿ ಕೊಟ್ಟು ಹೋಗ್ಬೇಕು ಅಂತ ನಮ್ಮ ಎಲ್ಲರೂ ನಮ್ಮ ಸ್ನೇಹಿತರಲ್ಲಿ. ಎರಡನೇ ಸಲ ಹೊಸದಾಗಿ ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ. ದೇವರು ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಲಿ, ಜನಕ್ಕೆ ಒಳ್ಳೆ ಕ್ವಾಲಿಟಿ ಕೊಟ್ಟು ಒಳ್ಳೆ ತಿಂಡಿ ಊಟಗಳನ್ನ ಕೊಟ್ಟು ಎಲ್ಲರದ್ದು ಆರೋಗ್ಯವನ್ನು ಕಾಪಾಡಲಿ. ಅದರಲ್ಲಿ ಥ್ಯಾಂಕ್ ಯು. ಮಹೇಶ್ ಲಂಚ್ ಓನರ್ ಅಂತ ಮಹೇಶ್ ಅವ್ರಿಗೆ ಹೆಚ್ಚಿನ ಗ್ರಾಹಕರ ಬಗ್ಗೆ ಒಳ್ಳೆ ಊಟ ಕೊಡಿ, ಜನ ಮನಸ್ಸಿಗೆ ಅಂತ ಹೇಳ್ತಾ ಎಲ್ಲರೂ ತುಂಬ ಸಂತೋಷ ಸರ್. ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು, ಭಾಳ ಹಳೆಯ ಸ್ನೇಹಿತರು, ಇವತ್ತೊಂದು ದಿವಸ ಈ ನಮ್ಮ ಮದ್ದೂರಲ್ಲಿ ಹೊಸದಾಗಿ ಒಂದು ಹೋಟೆಲ್ನ ಓಪನ್ ಮಾಡಿದ್ದಾರೆ. ಅದು ನ್ಯೂ ಮಹೇಶ್ ಲಂಚ್ ಹೋಮ್ ಅಂತಬಿಟ್ಟು. ಇವರು ನನ್ನ ಲೆಕ್ಕದ 40 ವರ್ಷದಿಂದ ಇದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಅವರೇ, ಒಂದು ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಅವರೇ. ಇಲ್ಲಿ ತುಂಬ ಹೆಸರುವಾಸಿ ಡಾಬಾ ಮಹೇಶ್ ಅಣ್ಣ ಅಂದರೆ ಭಾಳ ಹೆಸರಿದೆ. ಅದರಿಂದ ಇವರು ನೂತನವಾಗಿ ಒಂದು ಹೋಟೆಲ್ನ ಉದ್ಘಾಟನೆ ಮಾಡ್ತಾವ್ರೆ ಇವತ್ತು. ಈ ಒಳ್ಳೆ ಅವ್ರ ವೆರೈಟಿಗಳು ಏನಂದ್ರೆ ನಾನ್ ವೆಜ್ ತಿನ್ನುವಂಥವ್ರಿಗೆ ಮಾತ್ರ ಭಾಳ ಅದ್ಭುತವಾದಂಥ ವೆರೈಟೀಸು ಇವ್ರು ಹೋಟ್ಲಲ್ಲಿ ಮಾಡ್ತಾರೆ. ಮೊದಲಿಂದ ಮಾಡ್ಕೊಂಬಂದವ್ರೆ. ನಾವು ಇಲ್ಲೇ ಊಟ ಅಂದರೆ ಎಲ್ಲೋ ಮದ್ದೂರು ಮಂಡ್ಯ ಕಡೆನೋ ಮೈಸೂರು ಕಡೆನೋ ಹೋಗ್ಬೇಕಂದ್ರೆ ಒಂದು ಟೈಮ್ ಬಂದು ಮದ್ದೂರು ಊಟ ಮಾಡ್ಕೊಂಡೆ ಹೋಗ್ತಾ ಇದ್ದೀವಿ ನಾವು. ಅಂಥ ಟೈಮಲ್ಲಿ ಈಗ ಹೊಸದಾಗಿ ಓಪನ್ ಮಾಡ್ತಾವ್ರೆ. ಇವರಿಗೆ ಈ ಒಂದು ಹೋಟ್ಲು ಯಶಸ್ವಿಯನ್ನು ಕೊಡಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮಹೇಶ್ ಅಣ್ಣನಿಗೆ. ಮಹೇಶ್ ಅಣ್ಣ ಹೋಟ್ಲು ಚೆನ್ನಾಗಾಗಲಿ, ಇನ್ನೂ ಹೆಚ್ಚಾಗಿ ಬೆಳೆದ ನಾನು. ಇವತ್ತು ನೂತನವಾಗಿ ಒಂದು ಹೋಟ್ಲನ್ನು ಆರಂಭ ಮಾಡ್ತಾ ಇದ್ದಾರೆ. ಅವರ ಹೋಟ್ಲು ಈ ಹೆದ್ದಾರಿನಲ್ಲೇ ಭಾಳ ಪ್ರಸಿದ್ಧಿಯಾಗಿ ತುಂಬ ಚೆನ್ನಾಗಿ ನಡೀಲಿ. ಆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ. ಅವರು ಸುಮಾರು 25-30 ವರ್ಷದಿಂದ ಈ ಒಂದು ಹೋಟ್ಲು ಉದ್ಯಮದಲ್ಲಿ ತುಂಬ ಅನುಭವ ಇರ್ತಕ್ಕಂಥವ್ರು. ಭಾಳ ರುಚಿಯಾಗಿ ಶುಚಿಯಾಗಿ ಅಡುಗೆಯನ್ನು ಮತ್ತು ಹೋಟ್ಲನ್ನ ಮೇಂಟೈನ್ ಮಾಡ್ತಾರೆ. ಆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ ಮೈಸೂರಿಗೆ. ಎಲ್ಲ ಹಿಂದೆ ಹೋಗ್ಬೇಕು ನೀವು.
ಒಂದು ಸುಂದರವಾದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಹೋಟ್ಲನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ದೇವರು ವಿಜಯಲಕ್ಷ್ಮಿ ಚೆನ್ನಾಗಿ ಒಲಿಲಿ, ಚೆನ್ನಾಗಿ ನಡೀಲಿ ಅಂತ ಆಶಿಸ್ತಾರೆ. ತುಂಬ ಚೆನ್ನಾಗಿದೆ.